ಈಗಷ್ಟೇ ಪ್ರಮುಖವಾಗಿ ಈಶ್ವರ್ ಮಲ್ಪೆ ತಂಡ ಜೊತೆಗೆ IRB ಇಲ್ಲಿನ ತಂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿ ಪ್ರಮುಖವಾಗಿ ಕರೆಂಟ್ನ ಒಂದು ಕಟ್ ಮಾಡುವಂತ ಕರೆಂಟ್ ವೈರ್ ಅನ್ನ ಕಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಪ್ರಮುಖವಾಗಿ ಈಗ ನಾವು ನೋಡಬಹುದಲ್ಲಿ ಆಲ್ರೆಡಿ ಆ ಲಾರಿಯನ್ನ ಎಳೆಯುವಂತ ಕೆಲಸ ಈಗ ಆರಂಭ ಆಗಿದೆ ಶ್ರೀಲಕ್ಷ್ಮಿ. ಯಾಕೆ ಅಂತಾರೆ ನೋಡಿ, ಅವಾಗಲೇ ನಮಗೆ ಆ ಲಾರಿ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇತ್ತು, ಆದ್ರೆ ಈಗ ಆ ಲಾರಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಆ ಲಾರಿ ಕೂತಿದ್ದು ಒಂದು ವಿದ್ಯುತ್ನ ಒಂದು ಕೇಬಲ್ ನ ಮೇಲ್ಭಾಗದಲ್ಲಿ. ಆ ಒಂದು ವಿದ್ಯುತ್ ಕೇಬಲ್ ಅನ್ನ ಕಟ್ ಮಾಡುವ ಸಲುವಾಗಿ ವಿದ್ಯುತ್ ಸಿಬ್ಬಂದಿಗಳನ್ನ ಕರೆದುಕೊಂಡು ಬಂದು ಅದನ್ನ ಆಕ್ಸಲ್ ಬ್ಲೇಡ್ ನ ಮೂಲಕ ಕಟ್ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಸುಮಾರು ಅರ್ಧ ಗಂಟೆಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಅದನ್ನ ಕಟ್ ಮಾಡ್ತಾ ಇದ್ದಂತೆ ಲಾರಿಯ ಒಂದು ಸಪೋರ್ಟ್ ಯಾವ ರೀತಿಯಾಗಿ ನಿಂತಿತ್ತಲ್ಲ ನದಿಯಲ್ಲಿ, ಅದು ಈ ಕಡೆ ಈಗ ಅದು ಕೆಳಗೆ ಬೀಳುವಂತ ಕೆಲಸ ಕೂಡ ಆಗಿದೆ. ಈಗ ನಮಗೆ ಲಾರಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಲಾರಿಯನ್ನ ಕೆಳಭಾಗದಿಂದಲೇ ಈಗ ಎಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಲಾರಿಯನ್ನ ಎಳೆಯುವಂತ ನೋಡಿ, ಅಲ್ಲಿ 4 ಕ್ರೇನ್ಗಳು ಅಲ್ಲಿ ನಾವು ದಡದ ಮೇಲೆ ನಾವು ನೋಡ್ತಾ ಇದೀವಿ. 4 ಕ್ರೇನ್ಗಳನ್ನ ಇರಿಸಲಾಗಿದೆ. ಆ 4 ಕ್ರೇನ್ಗಳ ಮೂಲಕ ಅದನ್ನ ಎಳೆಯುವಂತ ಕೆಲಸವೂ ಕೂಡ ಆಗ್ತಾ ಇದೆ. ನೋಡಿ, ಹೊಸ ಸೇತುವೆಯ ಪಕ್ಕದಲ್ಲೇ ಇರುವಂತಹ ಹಳೆಯ ಸೇತುವೆಯ ಕೆಳಭಾಗದಲ್ಲಿ ಅದು ಬಿದ್ದಿತ್ತು ಲಾರಿ. ಆ ಲಾರಿ ನಮಗೆ ಅಲ್ಲಿಗೆ ಹೋದಾಗ ಅಲ್ಲಿಂದ ರಿಪೋರ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಲಾರಿ ಮೇಲ್ಗಡೆ ಕಾಣೋದಕ್ಕೆ ಸಿಗ್ತಾ ಇತ್ತು, ಆದ್ರೆ ಈಗ ಲಾರಿ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಅಲ್ಲೊಂದು ಕಂಬಿಯ ಮೇಲೆ ಅಂದ್ರೆ ಒಂದು ದೊಡ್ಡದಾದಂತ ವೈರ್ನ ಮೇಲೆ ಅದು ಸಪೋರ್ಟಿವ್ ಆಗಿ ನಿಂತಿತ್ತು. ಆ ವೈರನ್ನ ಕಟ್ ಮಾಡಿದ್ರೆ ಮಾತ್ರ ಲಾರಿಯನ್ನ ಎಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಾಗಿತ್ತು. ಹಾಗಾಗಿ ಈಗ ಪ್ರಮುಖವಾಗಿ ಶ್ರೀಲಕ್ಷ್ಮಿ ಆ ಒಂದು ವೈರನ್ನ ಕಟ್ ಮಾಡಿ ಈಗ ಲಾರಿಯನ್ನ ಎಳೆಯುವಂತ ಕೆಲಸಗಳು ಕೂಡ ಆಗಿದೆ. ಈಗ ಆ ಒಂದು ದಡಕ್ಕೆ ಇನ್ನೇನು ಸ್ವಲ್ಪದ್ರಲ್ಲೇ ಆ ಒಂದು ಲಾರಿಯನ್ನ ಕೂಡ ಎಳೆದುಕೊಂಡು ಹೋಗುವಂತ ಕೆಲಸಗಳು ಆಗ್ತದೆ. 4 ಕ್ರೇನ್ಗಳ ಮೂಲಕ ಎಳೆಯೋದು ಬಹಳಷ್ಟು ಕಷ್ಟಕರ. ಅಷ್ಟೇ ಅಲ್ಲದೆ ನೋಡಿ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಹರಸಾಹಸವನ್ನ ಪಟ್ಟು ಆ ಲಾರಿಯ ಎರಡೂ ಭಾಗಕ್ಕೆ ಕೂಡ ಆ ಒಂದು ಕಬ್ಬಿಣದ ರೋಪೆಯನ್ನ ಕಟ್ಟ ಹಾಕುವ ಮೂಲಕ, ಜೊತೆಗೆ ಪ್ರಮುಖವಾಗಿ ಅದನ್ನ ಈಶ್ವರ್ ಮಲ್ಪೆ ತಂಡ ಕೆಳಭಾಗಕ್ಕೆ ಹೋಗಿ ಲಾರಿಯ ಚಾಸಿಯ ಸುತ್ತಲೂ ಕೂಡ ಅದನ್ನ ಕಬ್ಬಿಣದ ರೋಪೆಯನ್ನ ಆ ಮೂಲಕ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಅವ್ರು ಹೇಳಿದ್ರು, ನಾವು ಎಷ್ಟೇ ಕಷ್ಟಪಟ್ಟು ರೋಪೆಯನ್ನ ಕಟ್ತೀವಿ, ಆದ್ರೆ ಅದನ್ನ ಎಳಿಬೇಕು ಅಂತಂದ್ರೆ ಅಲ್ಲಿರುವಂತ ಕೇಬಲ್ಗಳನ್ನ ಕಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದ್ದೇ ಇದೆ ಅಂತೇಳಿ. ಸೊ ಈಗ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಈಗ ಪ್ರಮುಖವಾಗಿ ಆ ಒಂದು ಲಾರಿಯನ್ನ ಎಳೆಯುವಂತ ಕೆಲಸಗಳು ಕೂಡ ಪ್ರಮುಖವಾಗಿ ನೋಡಿ, ಈಗ ಲಾರಿಯನ್ನ ಎಳಿತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸಬಹುದು. ಇಲ್ಲಿ ಕರಾವಳಿ ಕೋಸ್ಟಲ್ ಗಾರ್ಡ್ ಪೊಲೀಸರು ಇದ್ದಾರೆ. ಆ ಪೊಲೀಸರು ಕೂಡ ಈಗ ಇಲ್ಲಿ ಇದ್ದು ಅದನ್ನ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ನನ್ನ ಹಿಂಬದಿಯಲ್ಲಿ ನೋಡಿ, ಅಲ್ಲಿ ಆ ಭಾಗದಲ್ಲಿ ಅಲ್ಲಿ ಪ್ರಮುಖವಾಗಿ ಲಾರಿ ಇತ್ತು. ಲಾರಿಯನ್ನ ಈಗ ಎಳೆಯುವಂತ ಕೆಲಸಗಳಾಗ್ತದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಲಾರಿಯನ್ನ ದಡಕ್ಕೆ ಎಳೆದುಕೊಂಡು ಬರುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ ಶ್ರೀಲಕ್ಷ್ಮಿ. ಒಂದು ವೇಳೆ ಏನಾದ್ರೂ ಅಲ್ಲಿ ಲಾರಿಯನ್ನ ಎಳೆಯುವಂತ ಸಂದರ್ಭದಲ್ಲಿ ರೋಪ್ಗಳೇನಾದ್ರು ಕಟ್ ಆಗಿದ್ದೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಈ ಒಂದು ಆಳ ಇದೆಯಲ್ಲ, 40 ಅಡಿ ಆಳ ಇರುವಂತದ್ದು. ಹಾಗಾಗಿ ಇವತ್ತು ನೀರು ಸ್ವಲ್ಪ ತಟಸ್ಥವಾಗಿರುವಂತ ಹಿನ್ನೆಲೆಯಲ್ಲಿ, ನೀರಿನ ವೇಗವು ಕೂಡ ಸ್ವಲ್ಪ ಸಪೋರ್ಟಿಂಗ್ ಆಗಿರುವಂತ ಹಿನ್ನೆಲೆಯಲ್ಲಿ ಲಾರಿಯನ್ನ ಆದಷ್ಟು ಬೇಗ ಮೇಲಕ್ಕೆ ಎಳೆಯುವಂತ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ನಮ್ಮ ಕ್ಯಾಮರಾಮನ್ ಈಗ ಆ ಭಾಗದಲ್ಲಿ ದೃಶ್ಯಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ಲಾರಿಯನ್ನ ಇನ್ನು ಅರ್ಧ ಗಂಟೆಯಲ್ಲಿ ಆ ಭಾಗಕ್ಕೆ ಎಳೆಯುವಂತ ಸಾಧ್ಯತೆಗಳು, ದಡದಲ್ಲಿ ಆ ಲಾರಿಯನ್ನ ತರುವಂತ ಕೆಲಸವನ್ನ ಈಗ ಮಾಡಲಾಗುತ್ತೆ. IRB ಅವರು ಇದ್ದಾರೆ, ಅರುಣ್ ಅವರು, ಅವ್ರನ್ನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಇದು ಎಷ್ಟು ಕಷ್ಟಕರವಾಗಿದೆ ಅಂತೇಳಿ. ಬಹಳಷ್ಟು ಕಷ್ಟಕರ ಇದೆ. ಯಾಕೆಂತಂದ್ರೆ ಈ ಕಾಳಿ ನದಿಯಲ್ಲಿ ಈ ಹಿಂದೆ ಕೂಡ 2018ರಲ್ಲೋ 17ರ ಸಂದರ್ಭದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಡೇಂಜರಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಈಗ ಸ್ಪೀಡ್ ಮಾಡಲಾಗಿದೆ. ಲಾರಿ
ಲೈಫ್ ಫ್ರೇಮ್ ಇದೆ, ಲೈಫ್ ಫ್ರೇಮ್ ಇದೆ. SDRF ಟೀಮ್ ಕೂಡ ಇದೆ, ಜೊತೆಗೆ SDRF ಟೀಮ್ ಕೂಡ ಬಂದಿದೆ. ಅಲ್ಲಿ 3 ಕ್ರೇನ್ಗಳನ್ನ ಇಟ್ಕೊಂಡಿದ್ದಾರೆ. 3 ಕ್ರೇನ್ಗಳಿಗೆ ಒಂದೊಂದು ಕಬ್ಬಿಣದ ರೋಪನ್ನ ಹಾಕಿ ಕಟ್ಟಲಾಗಿದೆ. ಇಲ್ಲಿ ಕಟ್ಟಿ ಅವರು ಓಕೆ ಅಂತಿದಂಗೆನೆ ಎಳೆಯೋದಕ್ಕೆ ಶುರು ಮಾಡ್ತಾರೆ. ಹೌದು ಸರ್, ಅದಕ್ಕೆ ಅವ್ರು ಯಾಕಂದ್ರೆ ಅವ್ರು ಆಲ್ರೆಡಿ ಅವರು ಶಿರೂರದಲ್ಲಿ, ಆಮೇಲೆ ನಮ್ಮ ಅರ್ಬಲ್ ಘಟ್ಟದಲ್ಲಿ ತೆಗ್ದವ್ರು ಅವ್ರಿಗೆ, ಮತ್ತು ಗೋವಾ ಸೈಡ್ ಗಾಡಿ ಬಿದ್ರು ತೆಗಿತಾರೆ. ಈಗ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಈಗ ರೋಪ್ ಎಳೆಯೋದಕ್ಕೆ ಸರ್. ನೋಡಿ, ಈಗ ಈಶ್ವರ್ ಮಲ್ಪೆ ಟೀಮ್ ಕೂಡ ಇಲ್ಲಿ ಇದ್ದಾರೆ. ನೋಡಿ, ಇದರಲ್ಲಿ ಪ್ರಮುಖವಾಗಿ ಇಲ್ಲೊಬ್ರು ಇದ್ದಾರೆ ವೀಕ್ಷಕರೇ, ಅವ್ರನ್ನ ತೋರಿಸ್ಲೇಬೇಕು. ಸರ್ ಬನ್ನಿ ಒಂದು ನಿಮಿಷ. ಮೊನ್ನೆ ಇವರು ಮುಳುಗಿ ಚಾಲಕನನ್ನ ಕಾಪಾಡುವಂತ ಕೆಲಸವನ್ನ ಅಶೋಕ್ ಇವರು, ನೀವೆಂತ ಮಾಡಿದ್ದು? ನೆನ್ನೆ ರೋಪ್ ಹಾಕ್ತಿದ್ರಲ್ವಾ ನೀವು? ಅಲ್ಲ, ಇವರೆಲ್ಲ ಆಕ್ಸಿಜನ್ ಹಾಕೊಂಡು ಹೋಗ್ತಾರಲ್ಲ, ನೀವು ಆಕ್ಸಿಜನ್ ಹಾಕೊಂಡಿದ್ರೆ ಒಳಗಡೆ ಹೋಗ್ತಾರೆ? ಆಕ್ಸಿಜನ್ ಇಲ್ಲ ನಮಗೆ. ಆಕ್ಸಿಜನ್ ಎಷ್ಟೊತ್ತವರೆಗೆ ಇರ್ತೀರಿ ಒಳಗಡೆ? 2 ನಿಮಿಷ. ಏನ್ ನಿಮ್ಮ ಹೆಸರು? ಸನ್ಯಾಸಿ ವಸಿದ್ದೆ ಅಂತ. ಎಷ್ಟು ವರ್ಷದಿಂದ ಈ ತರ ಮುಳುಗೋದು ಅದೆಲ್ಲ ಇದ್ ಮಾಡ್ತಿರ್ತೀರಿ? 10 ವರ್ಷ ಆಗಿದೆ. ನಿಮ್ಗೆ ಈಗ ಒಂದು ಕೆಲಸನೇ ಇದಲ್ವಾ, ಈ ಮೀನನ್ನ ಹಿಡಿಯೋದು ಅದು? ಹೌದೌದು ಸರ್, ಹೌದು ಸರ್. ನಿನ್ನೆ ಒಳಗಡೆ ಹೋಗಿದ್ರಿ ಅಲ್ವಾ? ನಿನ್ನೆ ಒಳಗಡೆ ಹೋಗಿದ್ದೆ, ಇವತ್ತು ಒಳಗಡೆ ಹೋಗಿದೆ. ಹೌದು ಸರ್, ಎಲ್ಲರೂ ಹೆಣ ಹೋದ್ರೆ ಹೆಣ ತೆಗೆದು ಅದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ನಾನು. ಏನು ಸೇಫ್ಟಿ ಜಾಕೆಟ್ ಹಾಕಿಲ್ಲ ನೀವು? ಎಷ್ಟೊತ್ತರೆಗೂ ಸ್ವಿಮ್ ಮಾಡ್ತೀರಿ? ಅಷ್ಟೇ, ಒಂದು ಸ್ವಿಮ್ಮಿಂಗ್ ಮಾಡೋದಾ? ಈಜ್ ಮಾಡೋದು ಸುಮಾರು ಒಂದು 10-15 ನಿಮಿಷ, ಅರ್ಧ ಗಂಟೆ. ಹೌದಾ? ಹೌದಾ. ಎಷ್ಟು ದೂರ ಹೋಗ್ತೀರಿ? ಈಗ ಆಪೋಸಿಟ್ ನೋಡಿ, ಈಗ ನಮ್ಗೆ ಅಲೆಗಳಲ್ಲಿ ನಮಗೆ ನಾರ್ಮಲ್ ಸ್ವಿಮ್ಮಿಂಗ್ ಪೂಲಲ್ಲೇ ಸ್ವಿಮ್ ಮಾಡೋದು ಕಷ್ಟ ಆಗ್ಬಿಡುತ್ತೆ, ಸುಮ್ಮನೆ ಒಂದು ರೌಂಡ್ ಹೋಗ್ಬೋದು. ಆದ್ರೆ ನೀವು 1 ಕಿಲೋಮೀಟರ್ ಹೇಗೆ ಹೋಗ್ತೀರಿ ಅಂದ್ರೆ? ಹೋಗ್ಲಿಕ್ಕೆ ಆಗ್ತದೆ ಸರ್, ಹೋಗ್ಬೋದು ನಾವು ಹೋಗ್ತಾ. ನೋಡಿ, ಈಗ ಈಶ್ವರ್ ಮಲ್ಪೆ ತಂಡ ಕೂಡ ಇಲ್ಲಿ ನೋಡಿ ಪಾಪ ರೆಸ್ಟ್ ಮಾಡದೆ ಇವತ್ತು ಬಂದು ರೆಸ್ಟ್ ಮಾಡದೆ ಅವರು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಗಮನಿಸ್ಬೋದು. ಆ ಭಾಗಕ್ಕೆ ಈಗ ನಮ್ಮ ಕ್ಯಾಮ್ರಾಮನ್ಗೆ ಆ ಭಾಗಕ್ಕೆ ಹೋಗಿ ತೋರಿಸೋದಕ್ಕೆ ಹೇಳ್ತೀನಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ, ಲಾರಿ ಯಾವ ರೀತಿಯಾಗಿ ಈ ಕಡೆ ಬನ್ನಿ ಒಂದು ಸ್ವಲ್ಪ. ನೋಡಿ, ಇಲ್ಲಿ ಈಗ ನೋಡಿ, ಇಲ್ಲಿ ಲಾರಿ ಇದೆ. ನೋಡಿ, ಲಾರಿಯ ಪಕ್ಕದಲ್ಲಿ ನಾವು ನಿಂತಿದ್ದೀವಿ. ನೋಡಿ, ಈಗ ಇದೆಲ್ಲ ಫುಲ್ ಹಿಂಗೆ ಲಾರಿ ಬಿದ್ದಿರುವಂಥದ್ದು. ಲಾರಿ ಬಿದ್ದಿದೆ. ಈಗ ಆ ಎಳಭಾಗದಲ್ಲಿ ಈಶ್ವರ್ ಮಲ್ಪೆ ಟೀಮ್ ಹೋಗಿದೆ. ಈಶ್ವರ್ ಮಲ್ಪೆ ಟೀಮ್ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ನಮ್ಗೆ, ಇಲ್ಲಿ ಆಕ್ಸಿಜನ್ ಗಾಳಿ ಬರ್ತಾ ಇದೆಯಲ್ಲ, ಈಗ ಅಲ್ಲಿದ್ದಾರೆ ನೋಡಿ, ಇಲ್ಲಿದ್ದಾರೆ ಈಗ ಈಶ್ವರ್ ಮಲ್ಪೆ ಟೀಮ್. ನೋಡಿ, ಬಬಲ್ಸ್ ತರ ಬರ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಈಶ್ವರ್ ಮಲ್ಪೆ ಟೀಮ್ ಒಳಗಡೆ ಹೋಗಿ ಕಬ್ಬಿಣದ ರೋಪಿಯನ್ನ ಕಟ್ತಾ ಇದ್ದಾರೆ. ಕಟ್ಟಿ ಅದನ್ನ ಎಳೆಯೋದಕ್ಕೆ ಶುರು ಮಾಡ್ತಾರೆ. ಸುಮಾರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಇರ್ಬೋದು. ಅಲ್ಲಿ 3 ಕ್ರೇನ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. 4 ಕ್ರೇನ್ ಇದೆಯಂತೆ, 4 ಕ್ರೇನ್. ಆ 4 ಕ್ರೇನ್ ಅಟ್ ಅ ಟೈಮ್ ಇಡೋದಕ್ಕೆ ಶುರು ಮಾಡ್ತಾರೆ. 4 ಕಬ್ಬಿಣದ ರೋಪೆಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಈಗ ಒಳಗಡೆ ಹೋಗಿ ಆ ಒಂದು ಲಾರಿಯ ಚಾಸಿ ಒಳಭಾಗದಿಂದ ಕಟ್ಟಿ ಅದನ್ನ ನೋಡಿ, ಈಗ ನೋಡಿ, ಇಲ್ಲಿ ಒಂದು ರೋಪೆ ಅವ್ರ ಕೈನಾಗ ಇಟ್ಕೊಂಡಿದ್ದಾರೆ. ಅವರು ನೋಡಿ, ಇಲ್ಲಿ ಅವ್ರ ಕೈನಾಗ ಇಟ್ಕೊಂಡಿದ್ದಾರೆ. ಆ ರೋಪೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಈಗ ಈ ಕಡೆಯಿಂದ ಆ ಕಡೆ ಒಂದು ಬರುತ್ತೆ, ಅದನ್ನ ಕಂಪ್ಲೀಟ್ ಚಾಸಿಗೆ ಲಾಕ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ನೋಡಿ, ಇಲ್ಲಿ ನೋಡಿ, ಈಗ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ರೋಪನ್ನ ಹಿಡ್ಕೊಂಡಿದ್ದಾರೆ ಅಂತೇಳಿ. ಸಬನಿಲಿ ಸರ್, ಏನ್ ನಿಮ್ಮ ಹೆಸರು? ರಹೀಮ್ ಅವರೇ, ಆಗ್ಲಿಂದ ಒಂದಷ್ಟು ಐಡಿಯಾವನ್ನ ಕೊಡ್ತಾ ಇದ್ರಿ. ನೀವು ಇಲ್ಲಿ ಸ್ಥಳೀಯರಾ? ಇಲ್ಲ, ನಮ್ದು ಉಪ್ಪಿನಂಗಡಿ ಕ್ರೇನ್ ಅವರು, ಮಂಗಳೂರು ಕಡೆ. ಉಪ್ಪಿನಂಗಡಿಯಿಂದ ಬಂದಿರೋದಾ? ಹೌದು. ಇದನ್ನ ಎತ್ತೋದಕ್ಕೆ ಅಂತ ಬಂದಿರೋದು? ಫ್ರೆಂಡ್ ಅವರೇ, ಇವರು ಇಮ್ರಾನ್ ಅಂತೇಳಿ, ಯಲ್ಲಾಪುರ ಕ್ರೇನ್ ಅವರು. ಅವರು ನಮ್ಮನ್ನು ಅವರಿಗೆ ಒಟ್ಟಿಗೆ ಸಪೋರ್ಟಿವ್ ಆಗಿ ಕರ್ಕೊಂಡು ನಾವು ಒಟ್ಟಿಗೆ ಮಾಡ್ತಾ ಇದ್ದೇವೆ ಕೆಲಸ. ಏನ್ ಪ್ಲಾನ್ ಏನು? ಒಂದೇ ಸೈಡ್ಗೆ ರೋಪ್ ಹಾಕಿ, ಅದರ ಲಾರಿ ಮೇಲೆ ಈಗ ಸ್ಲ್ಯಾಬ್ ಇದೆ, ಅದರದ್ದು ಬ್ರಿಡ್ಜ್ ಇದ್ದು ಸ್ಲ್ಯಾಬ್ ಅದರ ಮೇಲೆ ಇದೆ. ಅದೊಂದು ಒಂದೇ ಕಡೆ ರೋಪ್ ಹಾಕ್ಬಿಟ್ಟು ಒಂದೇ ಸೈಡಿಗೆ ಎಲ್ದು ಜರುಗಿಸಲಿಕ್ಕೆ ಸೈಡಿಗೆ ಆ ಕೆಲಸ ಮಾಡ್ತಾ ಇದ್ದೇವೆ. ಈಗ ನೋಡಿ, ಈಗ 2 ಭಾಗದಿಂದ ರೋಪನ್ನ ತರಲಾಗಿದೆ. ಅಂದ್ರೆ ನೋಡಿ, ಆಗ ಲಾಕ್ ಮಾಡ್ತಿದ್ದಾರೆ. ಅಂದ್ರೆ ಈ ಭಾಗದಿಂದ ತೆಗೆದುಕೊಂಡು ಹೋಗಿ ಆ ಭಾಗಕ್ಕೆ ಹಾಕಿ ಅದನ್ನ ಮೇಲಕ್ಕೆ ತಂದು ಇವ್ರಿಗೆ ಕೊಟ್ಟಿದ್ದಾರೆ. ಈಗ ಅದನ್ನ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ ಬಳಿಕ ಅದಕ್ಕೆ ಹುಕ್ ಹಾಕ್ತಿದ್ದಾರೆ. ಹುಕ್ ಅನ್ನ ಹಾಕಿದ ಬಳಿಕ ಅಲ್ಲಿಂದ ಒಂದು ಕೇಬಲ್ ಏನಿದೆಯಲ್ಲ,
ಆ ಕೇಬಲ್ ಅನ್ನ ತಂದು ಅದನ್ನ ಲಾಕ್ ಮಾಡಿ ಎಳೆಯುವಂತ ಕೆಲಸ ಆಗುತ್ತೆ. ಈ ತರದ್ದು ಎಷ್ಟು ಹಾಕ್ತೀರಾ ಈಗ ನೀವು ರೋಪ್? ಸರ್ 3 ಹಾಕಿದಿರಿ. ಹೌದು ಸರ್.